ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್. ವಿಷಯ ಸಮಾಜಶಾಸ್ತ್ರ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 37. ರೋಮನ್ ಅಂಕಿ ಐ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಒಂದನೇ ಕ್ವಶನ್. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? ಇದಕ್ಕೆ ಆನ್ಸರ್ ಬಿ, 74.04%. ಎರಡನೇ ಕ್ವಶನ್. ಸರಿಯಾದ ಜೋಡಿಯನ್ನು ಗುರುತಿಸಿ. ಎ. ಹರ್ಬರ್ಟ್ ರಿಸ್ಲೆ, ಬಿ. ಎಸ್. ವಿ. ಕೇತ್ಕರ್, ಸಿ. ಜೆ.ಎಸ್. ಹಟನ್, ಡಿ. ಜಿ.ಎಸ್. ಗರ್ವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ ಆಗಿರುತ್ತೆ. ಎಗೆ ಪೀಪಲ್ ಆಫ್ ಇಂಡಿಯಾ, ಬಿ ಗೆ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಆಫ್ ಇಂಡಿಯಾ, ಜೆ.ಎಚ್. ಹಟನ್ಗೆ ಕ್ಯಾಸ್ಟ್ ಇನ್ ಇಂಡಿಯಾ, ಡಿ ಗೆ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ ಆಗಿರುತ್ತದೆ. ರೋಮನ್ ಅಂಕಿ 3. ಹೇಳಿಕೆ. ಎ. ಹೇಳಿಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಬಿ. ಕಾರಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ ಆಗಿರುತ್ತೆ. ಇದಕ್ಕೆ ಸಹ. ಹಾಗೆ ನಾಲ್ಕನೇ ಕ್ವಶನ್. ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಆದಿವಾಸಿ ಸಮುದಾಯ. ಇದಕ್ಕೆ ಕರೆಕ್ಟ್ ಆನ್ಸರ್ ಡಿ ಆಗಿರುತ್ತದೆ, ಗಾರೋ. ಐದನೇ ಕ್ವಶನ್. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತ ಹೋರಾಟ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ, ಕಾಗೋಡು ಸತ್ಯಾಗ್ರಹ. ರೋಮನ್ ಅಂಕಿ 2. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಆರನೇ ಕ್ವಶನ್. ನರಸಿಂಹರಾವ್ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ. ಇದಕ್ಕೆ ಕರೆಕ್ಟ್ ಆನ್ಸರ್ ಕೃಷಿ. ಹಾಗೆ ಏಳನೇ ಕ್ವಶನ್. ಕುಲೀನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಡ್ಯಾಶ್. ಇದಕ್ಕೆ ಎಸ್. ಪ್ರಸಾದ್. ಎಂಟನೇ ಕ್ವಶನ್. ಕನ್ನಡದ ಪ್ರಥಮ ವಾರ್ತಾಪತ್ರಿಕೆ ಡ್ಯಾಶ್. ಇದಕ್ಕೆ ಮಂಗಳೂರು ಸಮಾಚಾರ. ಒಂಬತ್ತನೇ ಕ್ವಶನ್. SNDP ಸಂಘಟನೆ ಪ್ರಾರಂಭಿಸಿದರು ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಶ್ರೀ ನಾರಾಯಣ ಗುರು. ಹಾಗೆ ಹತ್ತನೇ ಕ್ವಶನ್. ಬಾರ್ಬಿ ಗೊಂಬೆ ಸೃಷ್ಟಿಕರ್ತೆ ರೂತ್ ಹ್ಯಾಂಡ್ಲರ್. ಹಾಗೆ ರೋಮನ್ ಅಂಕಿ 3. ಹೊಂದಿಸಿ ಬರೆಯಿರಿ. ಎ. 11ನೇ ಕ್ವಶನ್. ಎ. ಜನಸಂಖ್ಯೆ ವಿಭಜಕ ವರ್ಷ, ಬಿ. ಕೆನೆ ಪದರ, ಸಿ. ನಿಶ್ಚಯಾತ್ಮಕ ಕ್ರಿಯೆ, ಡಿ. ಭೂಪಾಲ್ ವಿಷನೀಲ್ ದುರಂತ ನಡೆದ ವರ್ಷ, ಇ. ಅಮೆಜಾನ್ ಕಾಮ್. ಎ. ಜನಸಂಖ್ಯೆ ವಿಭಜಕ ವರ್ಷಕ್ಕೆ ಕರೆಕ್ಟ್ ಆನ್ಸರ್ 1921. ಬಿ. ಕೆನೆ ಪದರಗೆ ಕರೆಕ್ಟ್ ಆನ್ಸರ್ ಕೆ. ಎಸ್. ಸಂತಾನಂ. ಹಾಗೆ ಸಿ. ನಿಶ್ಚಯಾತ್ಮಕ ಕ್ರಿಯೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಜಾನ್ ಎಫ್ ಕೆನಡಿ. ಡಿ. ಭೂಪಾಲ್ ವಿಷನೀಲ್ ದುರಂತ ನಡೆದ ವರ್ಷ. ಇದಕ್ಕೆ ಕರೆಕ್ಟ್ 1984. ಇ. ಅಮೆಜಾನ್ ಕಾಮ್. ಇದಕ್ಕೆ ಕರೆಕ್ಟ್ ಆನ್ಸರ್ ಆನ್ಲೈನ್ ಶಾಪಿಂಗ್ ತಾಣ. ಹಾಗೆ ರೋಮನ್ ಅಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್. ಭಾರತದ ಪ್ರಾಚೀನ ಹೆಸರನ್ನು ಬರೆಯಿರಿ. ಜಂಬೂ ದ್ವೀಪ, ಹಿಂದೂಸ್ತಾನ್, ಏನಾದರೂ ಒಂದು. 13ನೇ ಕ್ವಶನ್. ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? M.S. ಶ್ರೀನಿವಾಸ್. 14ನೇ ಕ್ವಶನ್. ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ? ಮೈಸೂರು. IRDP-ಯನ್ನು ವಿಸ್ತರಿಸಿ. IRDP-ಯನ್ನು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. 16ನೇ ಕ್ವಶನ್. ಜಸ್ಟಿಸ್ ಪಾರ್ಟಿ ಯಾವುದಾದರೂ ಒಂದು ಉದ್ದೇಶವನ್ನು ತಿಳಿಸಿ. ಬ್ರಾಹ್ಮಣೇತರರಿಗೆ ಸರ್ಕಾರಿ ನೌಕರಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡುವುದು. ಭಾಗ ಬಿ. ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ತಲಾ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಭಾಷಾವಾದ ಎಂದರೇನು? 18ನೇ ಕ್ವಶನ್. ಸಾಮಾಜಿಕ ಹೊರಗುಳಿಯುವಿಕೆಯ ಅರ್ಥವನ್ನು ತಿಳಿಸಿ. 19ನೇ ಕ್ವಶನ್. ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ಬರೆಯಿರಿ. 20ನೇ ಕ್ವಶನ್. ಸಾಮಾಜಿಕ ಸಮೈಕ್ಯತೆ ಎಂದರೇನು? 21ನೇ ಕ್ವಶನ್. ಯಾವುದಾದರೂ 2 ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳನ್ನು ಹೆಸರಿಸಿ. 22ನೇ ಕ್ವಶನ್. ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ. 23ನೇ ಕ್ವಶನ್. ಸಂಸ್ಥಾನಾಕರಣದ 2 ಅಂಶಗಳನ್ನು ತಿಳಿಸಿ. 24ನೇ ಕ್ವಶನ್. ಆಧುನೀಕರಣ ಎಂದರೇನು? ಇದಕ್ಕೆ ಈ 17ನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿದೆ. 19ನೇ ಕ್ವಶನ್ ಹಾಗೆ 22, 23, 24 ಇವು ಸಹ ಇಂಪಾರ್ಟೆಂಟ್ ಆಗಿದೆ. ಯಾವ್ಯಾವ 2 ಅಂಕ 17 ರಿಂದ 24 ತನಕ ಇವೆಲ್ಲವೂ ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಅಲ್ಲಿ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ನ ಬಿಟ್ಟಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಹ ಜಾಯ್ನ್ ಆಗಿ. ಭಾಗ ಸಿ. ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳ 15 ವಾಕ್ಯಗಳಲ್ಲಿ ಉತ್ತರಿಸಿ. 25ನೇ ಕ್ವಶನ್. ಭಾರತದ ಜನಸಂಖ್ಯೆ ನೀತಿಯ ಅಂಶಗಳನ್ನು ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಇದು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರುತ್ತೆ. ಹಾಗೆ 26ನೇ ಕ್ವಶನ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಯಾವುದಾದರೂ 5 ಸಂವಿಧಾನಾತ್ಮಕ ಅವಕಾಶಗಳು ಬರೆಯಿರಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 27ನೇ ಕ್ವಶನ್. ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 28ನೇ ಕ್ವಶನ್. ತರವಾಡಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. 29ನೇ ಕ್ವಶನ್. ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಯನ್ನು ತಿಳಿಸಿ. ಹಾಗೆ 30ನೇ ಕ್ವಶನ್. ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ಬರೆಯಿರಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. 31ನೇ ಕ್ವಶನ್. ಪುಷ್ಕರ್ ವಾರ್ಷಿಕ ಜಾತ್ರೆಯ ವರ್ಣಿಸಿ.
ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಸಹ 32ನೇ ಕ್ವಶನ್. ಅಗೋಚರ ಮಾರುಕಟ್ಟೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. 33ನೇ ಕ್ವಶನ್. ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಫಿಕ್ಸ್ ಆಗಿದೆ ಕ್ವಶನ್ ಆ್ಯನ್ಯುವಲ್ಗೆ. ಹಾಗೆ ಭಾಗ ಡಿ, ರೋಮನ್ ಅಂಕಿ 7. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ 34ನೇ ಕ್ವಶನ್. ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 35ನೇ ಕ್ವಶನ್. ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ವಿವರಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ 36ನೇ ಕ್ವಶನ್. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿಶ್ಲೇಷಿಸಿ. ಇದು ಸಹ ನೋಡ್ಕೊಳ್ಳಿ. 37ನೇ ಕ್ವಶನ್. ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ. ಹಾಗೆ ಧನ್ಯವಾದಗಳು. ನಮ್ಮಲ್ಲಿ ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ.